ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮೈ ಕಿಚನ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರುವಂಥ ರೆಸಿಪಿ ಬಂದು ಮೆಂತೆ ಪಲಾವ್. ಮೆಂತೆ ಪಲಾವ್ ಹೇಗೆ ಮಾಡೋದು, ಅದು 2 kg ಮೆಂತೆ ಪಲಾವ್ ಮಾಡಿದ್ದೀನಿ ನಾನು. ಸೊ 2 kg ಅಂದರೆ ಇವಾಗ 1 ಗ್ಲಾಸ್ ಅಕ್ಕಿ 300 ಗ್ರಾಮ್ ತೂಗುತ್ತೆ. ಸೊ ಹಾಗಾಗಿ ನಾನು 7 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಪರ್ಫೆಕ್ಟ್ 2 kg ರೈಸ್ದು ಮೆಂತೆ ಪಲಾವ್ ಮಾಡೋದು ಹೇಗೆ ಅಂತ ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಸೊ ಇವಾಗ ಫ್ಯಾಮಿಲಿಲಿ ಏನಾದರೂ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಇರುತ್ತೆ, ಲೈಕ್ ಬರ್ಡೇ, ಸತ್ಯನಾರಾಯಣ ಪೂಜೆ ಆ್ಯಂಡ್ ವೆಡ್ಡಿಂಗ್ ಆ್ಯನಿವರ್ಸರಿಗಳು, ಯಾವುದಾದ್ರೂ ಇದ್ದೇ ಇರುತ್ತೆ ಫಂಕ್ಷನ್ಸ್ಗಳು ಮನೆಯಲ್ಲಿ ಯೂಶ್ವಲಿ. ಸೊ ಅಂಥ ಫಂಕ್ಷನ್ಸ್ಗಳಲ್ಲಿ 25ರಿಂದ 30 ಜನಕ್ಕೆ ಆಗುವಂಥ ಮೆಂತೆ ಪಲಾವ್ ಅಥವಾ ಟೊಮ್ಯಾಟೊ ರೈಸ್, ಗೀ ರೈಸ್, ಈ ಥರ ರೆಸಿಪಿಗಳನ್ನ ಮಾಡಿಕೊಂಡ್ರೆ ಅದ್ರ ಜೊತೆಗೆ ಒಂದು ಸ್ವೀಟ್ ಡಿಶ್ ಯಾವುದಾದ್ರೂ ಪಾಯಸದ ಥರ, ಪಾಯಸ ಅಥವಾ ಕೇಸರಿ ಬಾತ್ ಅಥವಾ ಸ್ವೀಟ್ ಪೊಂಗಲ್, ಈ ಥರ ಯಾವುದಾದ್ರೂ ಒಂದು ಸ್ವೀಟ್ ಡಿಶ್ ಮಾಡಿಕೊಂಡ್ರೆ 30 ಜನಕ್ಕೆ ಆಗುವಷ್ಟು ಸರ್ವ್ ಮಾಡಬಹುದು. ಸೊ ಇದಂತೂ ಮಾಡೋದು ತುಂಬ ಈಸಿ ಮತ್ತು ಬೇಗ ಕ್ವಿಕ್ಕಾಗಿ ಆಗೋಗುತ್ತೆ. ಬೇರೆ ಹೊರಗಡೆ ಎಲ್ಲಾದರೂ ಆರ್ಡರ್ ಮಾಡಿ ತರಿಸೋದಕ್ಕಿಂತ ಮನೆಯಲ್ಲಿ ಆರಾಮಾಗಿ ರುಚಿಯಾದ ಮೆಂತೆ ಪಲಾವ್ನ ನಾವೇ ಮಾಡ್ಕೊಳ್ಬಹುದು. ಸೊ ಇದನ್ನು ತುಂಬ ಚೆನ್ನಾಗಿತ್ತು ಮೆಂತೆ ಪಲಾವ್. ಒಂದು 25 ಜನಕ್ಕೆ ಆಯಿತು ಇದು. ಸೊ ಇವಾಗ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇಲ್ಲಿ ಕೆಲವು ಸ್ಪೈಸಸ್ ತೊಗೊಂಡಿದ್ದೀನಿ, ಮಸಾಲ ಪದಾರ್ಥಗಳು. 4 ಚಕ್ಕೆ, ಸ್ವಲ್ಪ ಕಲ್ಲುವು, 10 ಲವಂಗ, 5 ಪಲಾವ್ ಎಲೆ, 10 ಏಲಕ್ಕಿ, 4 ಚಕ್ರ, 4 ಮರಾಠಿ ಮೊಗ್ಗು, ಸ್ವಲ್ಪ ಕಸೂರಿ ಮೇಥಿ. ಸೊ ಇಷ್ಟು, ಸ್ವಲ್ಪ ಕಲ್ಲುವು. ಆಮೇಲೆ ಇಲ್ಲಿ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, 13 ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ನಾನು. ಇದನ್ನು ಆಲ್ರೆಡಿ ಸೋಸಿ ಒಂದು 5 ಸಲ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಇಲ್ಲಿ ಮೆಣಸಿನ್ಕಾಯಿ ನೋಡ್ತಾ ಇದ್ದೀರಲ್ಲ, ಅಷ್ಟು ಹಸಿ ಮೆಣಸಿನ್ಕಾಯಿ. ಶುಂಠಿ ಬೆಳ್ಳುಳ್ಳಿ ಎಷ್ಟು ತೊಗೊಂಡಿದ್ದೀನಿ ಅಂತ ಅಳತೆ ನೋಡ್ತಿದ್ದೀರಲ್ಲ. ಸೊ ಇವಾಗ 1-2 ಕಟ್ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಒಂದು 3 ಇಡಿ ತೆಂಗಿನ ತುರಿ, ಸ್ವಲ್ಪ ಬಟಾಣಿ, ನೆನೆಸಿರೋ ಬಟಾಣಿ, ಒಣ ಬಟಾಣಿ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ಚಿಕ್ಕ ಈರುಳ್ಳಿ, ಇದು ತುಂಬ, ಅದಕ್ಕೆ ಒಂದು 15ರಿಂದ 20 ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಟೊಮ್ಯಾಟೊ ಒಂದು 22 ಟೊಮ್ಯಾಟೊ ತೊಗೊಂಡಿದ್ದೀನಿ, ಒಂದು 28 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ 1.5 ಬೌಲ್ ಎಣ್ಣೆ, ಅಡುಗೆ ಎಣ್ಣೆ. ಸೊ ಇಷ್ಟನ್ನು, ತುಪ್ಪ ಬೇಕಂದ್ರೂ ನೀವು ತೊಗೊಳ್ಬೋದು, ತುಪ್ಪ ಹಾಕಿದರೂ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ಇಲ್ಲೊಂದು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ಏನಂತಂದರೆ ಶುಂಠಿ, ಬೆಳ್ಳುಳ್ಳಿ, ತೆಂಗಿನ ತುರಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ಏನಂದರೆ ಶುಂಠಿನೂ ಖಾರ, ಬೆಳ್ಳುಳ್ಳಿನೂ ಖಾರ, ಸ್ಪೈಸಸ್ಸು ಖಾರ ಇರುತ್ತೆ, ಹಸಿಮೆಣ್ಸಿನ್ಕಾಯೂ ಖಾರ ಇರುತ್ತೆ, ಖಾರದ ಪುಡಿನೂ ಖಾರ ಇರುತ್ತೆ. ಸೊ ಹಾಗಾಗಿ ನಾವು ಹಸಿಮೆಣ್ಸಿನ್ಕಾಯಿನ ಕಡಿಮೆ ತೊಗೊಳ್ಬೇಕು, ಇಲ್ಲಾಂದರೆ ಖಾರದ ಪುಡಿ ಹಾಕಬಾರ್ದು, ಇಲ್ಲಾಂದರೆ 2 ಸ್ವಲ್ಪ ತೊಗೊಳ್ಬೇಕು. ಸೊ ಇಲ್ಲಿ 1 ಲೋಟ ಅಕ್ಕಿಗೆ 4ರಿಂದ 5 ಮೆಣಸಿನ್ಕಾಯಿ ತೊಗೊಂಡ್ರೆ ಪರ್ಫೆಕ್ಟ್ ಆಗೋಗುತ್ತೆ. ಅದೇ ಥರ 1 ಲೋಟ ಅಕ್ಕಿಗೆ 3 ಟೊಮ್ಯಾಟೊ ಅಂತೆ ತಗೊಂಡ್ರೆ ಸೂಪರ್ ಆಗೋಗುತ್ತೆ. ನಾನು 7 ಲೋಟ ಅಕ್ಕಿಗೆ ಇಲ್ಲಿ 22 ಟೊಮ್ಯಾಟೊ, 28 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಕರೆಕ್ಟಾಗಿ ಪರ್ಫೆಕ್ಟಾಗಿ. ಇಲ್ಲಿ ಖಾರ ಕಡಿಮೆನೂ ಆಗೋಲ್ಲ, ಜಾಸ್ತಿನೂ ಆಗೋಲ್ಲ. ಸೊ ಇದನ್ನೆಲ್ಲ ಇವಾಗ ಹೇಳಿದ್ನಲ್ಲ, ಹಸಿಮೆಣ್ಸಿನ್ಕಾಯಿ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು ನಾನು ಎಲ್ಲದನ್ನು ಒಂದೇ ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಒಗ್ಗರಣೆ ಮಾಡೋಕ್ಕೆ 2 kg ಅನ್ನ ಬೇಯುವಂಥ ಪಾತ್ರೆ ಇಟ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ಗೊತ್ತಿರುತ್ತೆ ಯಾವ ಪಾತ್ರೆ ಎಷ್ಟು ಮನೆಯಲ್ಲಿ ಅನ್ನ ಬೇಯುತ್ತೆ, ಎಷ್ಟು kg ಬೇಯುತ್ತೆ ಅಂತ. ಸೊ ಆ ಪಾತ್ರೆಗೆ ಅಲ್ಲಿ ಬೌಲಲ್ಲಿ ಎಣ್ಣೆ ತೋರಿಸಿದ್ನಲ್ಲ, 1.5 ಬೌಲ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಎಣ್ಣೆ ಬೇಕು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಈ ಥರ ರೈಸ್ಗೆ ಎಣ್ಣೆನ ನೋಡಿ, ಸ್ವಲ್ಪ ಅತಿಯಾಗಿ ಜಾಸ್ತಿ ಆಗಬಾರ್ದು, ನೋಡಿ ಹಾಕ್ಕೊಳ್ಳಿ. ಸೊ ಆ ಸ್ಪೈಸಸ್ನೆಲ್ಲ ಹಾಕಿ ಇವಾಗ ಒಂದು ಸಲ ಮಿಕ್ಸ್ ಮಾಡಿ, 1 ಫುಲ್ ಸ್ಪೂನು ಸಾಸಿವೆ, 1 ಫುಲ್ ಸ್ಪೂನ್ ಜೀರಿಗೆ ಹಾಕಿ, ಸೊ ಅದು ಸ್ವಲ್ಪ ಚಟಪಟ ಅಂದಮೇಲೆ ಈರುಳ್ಳಿ ಹಾಕ್ತಿದ್ದೀನಿ. ಈ ಮೀಡಿಯಮ್ ಸೈಜ್ ಈರುಳ್ಳಿ ಆದರೆ ಒಂದು 7 ಈರುಳ್ಳಿ ತೊಗೊಳ್ಳಿ, ಕರೆಕ್ಟ್ ಆಗುತ್ತೆ. ಫುಲ್ ಬಿಗ್ ಸೈಜ್ ಈರುಳ್ಳಿ, ದೊಡ್ಡ ಸೈಜ್ ಈರುಳ್ಳಿ ಆದರೆ 5 ಈರುಳ್ಳಿ ಆದರೆ ಸಾಕಾಗೋಗುತ್ತೆ. ಸೊ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆದಮೇಲೆ ಟೊಮ್ಯಾಟೊ ಹಾಕ್ತಿದ್ದೀನಿ. ಸೊ
ಟೊಮ್ಯಾಟೊನ ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಎಣ್ಣೆ ಬಿಡೋ ಥರ ಟೊಮ್ಯಾಟೊ ಚೆನ್ನಾಗಿ ಬೆಂದು ಎಣ್ಣೆ ಬಿಡೋ ಥರ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಒಂದು ಮುಕ್ಕಾಲು ಭಾಗ ಸ್ಮ್ಯಾಶ್ ಆದರೆ ಸಾಕು ಟೊಮ್ಯಾಟೊ. ನೆಕ್ಸ್ಟ್ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಮೆಂತ್ಯ ಸೊಪ್ಪನ್ನು ಹೆಚ್ಚಿ ಚಿಕ್ಕದಾಗಿ ಹಾಕ್ರಿ. ಇಲ್ಲಾಂದರೆ ಎಲ್ಲ ಒಂದೇ ಕಡೆ ಸೊಪ್ಪು ಹೆಚ್ಚಾಕಿಲ್ಲ ಅಂದರೆ ಎಲ್ಲ ಒಂದೇ ಕಡೆ ಸೇರಿಕೊಂಡು ಸೊಪ್ಪೆಲ್ಲ ಬರೀ ರೈಸೇ ಒಂದು ಕಡೆ ಸಿಕ್ಕಿದರೆ ಸೊಪ್ಪೇ ಒಂದು ಕಡೆ ಸಿಗುತ್ತೆ, ಆ ಥರ ಆಗುತ್ತೆ. ಸೊ ಈ ಥರ ಚಿಕ್ಕದಾಗಿ ಹೆಚ್ಚೋದ್ರಿಂದ ಎಲ್ಲ ರೈಸ್ ಜೊತೆ ಇದು ಸೊಪ್ಪೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ಬಟಾಣಿ ಸೊಪ್ಪನ್ನು ನಾನು 2 ಜೊತೆಗೆ ಹಾಕ್ತಿದ್ದೀನಿ. ಬಟಾಣಿ ಹಸಿ ಬಟಾಣಿ ಇದ್ದರೆ ತುಂಬ ಟೇಸ್ಟಾಗಿರುತ್ತೆ. ಹಸಿ ಬಟಾಣಿ ಇದ್ದರೆ ತಗೊಳ್ಳಿ. ಹಸಿ ಬಟಾಣಿ ಇಲ್ಲ ಅಂದರೆ ಬೆಳಿಗ್ಗೆ ಇದು ಪಲಾವ್ ಮಾಡೋದಾದರೆ ಸಂಜೆ ನೆನೆಸಿಡಿ, ಸಂಜೆ ಮಾಡೋದಾದರೆ ಬೆಳಿಗ್ಗೆ ನೆನೆಸಿಡಿ, ಚೆನ್ನಾಗಿ ನೆಂದಿರುತ್ತೆ ಅಷ್ಟರಲ್ಲಿ. ಇವಾಗ ಇದೆಲ್ಲ ಇದು ಸೊಪ್ಪು ಚೆನ್ನಾಗಿ ಇದರಲ್ಲಿ ಎಲ್ಲ ಸ್ಮ್ಯಾಶ್ ಆದಮೇಲೆ ಇವಾಗ ಪೇಸ್ಟ್ ರುಬ್ಬಿಟ್ಕೊಂಡಿದ್ನಲ್ಲ ಆ ಪೇಸ್ಟ್ ಹಾಕ್ತಿದ್ದೀನಿ. 7 ಲೋಟ ಅಕ್ಕಿಗೆ ತೋರಿಸ್ತಿದ್ದೀನಿ ನಾನೆಲ್ಲ ಇದನ್ನು. ಪರ್ಫೆಕ್ಟಾಗಿ ಕರೆಕ್ಟಾಗಿ 7 ಲೋಟ ಅಕ್ಕಿಗಿದು ಕರೆಕ್ಟ್ ಮಸಾಲ ಆಗಿತ್ತು. ನೀವು ಎಲ್ಲಾದರೂ ಅಷ್ಟೇ ಅಳತೆದು ಮಾಡಿದ್ರೆ ನಾನು ಹೇಳಿರುವಂಥ ಈ ಎಲ್ಲ ಇಂಗ್ರೀಡಿಯೆಂಟ್ಸು ಪರ್ಫೆಕ್ಟಾಗಿರುತ್ತೆ. ಸೊ ಡೆಫಿನೆಟಾಗಿ ಟ್ರೈ ಮಾಡಬಹುದು. ತುಂಬ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ 2 kgಗೆ ಎಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದರೆ. ನೆಕ್ಸ್ಟ್ ನಾನಿಲ್ಲಿ 2 ಇಡಿ ಉಪ್ಪು ಹಾಕ್ತಿದ್ದೀನಿ ಕೈಯಲ್ಲಿ. ಇವಾಗ ಒಗ್ಗರಣೆಗೆ ಬರೀ 2 ಇಡಿ ಹಾಕ್ತಿದ್ದೀನಿ. ಆಮೇಲೆ ನೀರು ಹಾಕಿದ್ಮೇಲೆ ಸ್ವಲ್ಪ ನೋಡಿ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೇಕು, ಯಾಕೆಂದರೆ ಇವಾಗ ಸ್ವಲ್ಪ ಉಪ್ಪು ಹಾಕ್ರಿ. ನೆಕ್ಸ್ಟ್ ನೀರು ಹಾಕಿದ್ಮೇಲೆ ಟೇಸ್ಟ್ ನೋಡಿ ಉಪ್ಪು ಎಷ್ಟಾಗಿದೆ ಅಂತ ನೋಡಿ ಆಮೇಲೆ ಹಾಕ್ಕೊಳ್ಳೋಕ್ಕೆ ಸರಿಯಾಗುತ್ತೆ. ಸೊ ನೋಡಿದ್ರಲ್ಲ, ಈಗ ನೆಕ್ಸ್ಟ್ ನಾನು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ 3 ಸ್ಪೂನು ಸಾಂಬಾರು ಪೌಡ್ರ್ ಹಾಕಿದ್ದೀನಿ ಚಿಕ್ಕ ಸ್ಪೂನಲ್ಲಿ. ಸೊ ಸಾಂಬಾರು ಪೌಡ್ರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನಾನಿಲ್ಲಿ ಖಾರದ ಪುಡಿ ಹಾಕ್ತಿಲ್ಲ. ನಿಮಗೆ ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಕಡಿಮೆ ತೊಗೊಂಡು 1-2 ಸ್ಪೂನ್ ಖಾರದ ಪುಡಿನೂ ಹಾಕ್ಕೊಳ್ಬೋದು. ಇಲ್ಲಿ ನೆಕ್ಸ್ಟ್ ನಾನು ಏನು ಮಾಡಿದ್ದೀನಿ ಅಂತಂದರೆ, ಇದು ಸಣ್ಣ ಒಲೆ ಅಲ್ವಾ, ಅದಕ್ಕೆ 7 ಲೋಟ ಅಕ್ಕಿಗೆ 14 ಲೋಟ ನೀರನ್ನ ಅಳತೆ ಮಾಡಿಕೊಂಡು 2 ಚಿಕ್ಕ ಪಾತ್ರೆಯಲ್ಲಿ ಬೇರೆ ಒಲೆ ಮೇಲೆ ನೀರನ್ನ ಕುದಿಸ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ಇದಕ್ಕೇ ತಣ್ಣೀರು ಸೇರಿಸಿದರೆ ಬೇಗ ಕುದಿ ಬರಲ್ಲ, ಭಾಳ ಇರೋದ್ರಿಂದ ಕ್ವಾಂಟಿಟಿ ಇದು ಬೇಗ ಕುದಿ ಬರಲ್ಲ. ಬಿಸಿನೀರು ಹಾಕೋದ್ರಿಂದ ಕೆಲವೇ ನಿಮಿಷನೂ ಬೇಡ, ಸೆಕೆಂಡ್ಗಳಲ್ಲಿ ಇದು ಕುದಿ ಬಂದುಬಿಡುತ್ತೆ. ಸೊ ಇಲ್ಲಿ ಅಕ್ಕಿ ಹಾಕ್ತಿದ್ದೀನಿ ನಾನು. ಇವಾಗ ನೆಕ್ಸ್ಟು ನೀರು ಹಾಕಿದ ತಕ್ಷಣವೇ ಕುದಿ ಬಂತು, ಯಾಕೆಂದರೆ ಚೆನ್ನಾಗಿ ಕಾದಿತ್ತಲ್ಲ ಆಲ್ರೆಡಿ ನೀರು. ಸೊ ಹಾಗಾಗಿ ನೀವು ಅದೇ ಥರ ಮಾಡಿ. ಚಿಕ್ಕ ಒಲೆ ಮೇಲೆ ಮಾಡೋದಾದರೆ, ಈ ದೊಡ್ಡ ಒಲೆ ಇರುತ್ತಲ್ಲ ಅದ್ರ ಮೇಲೆ ಮಾಡೋದಾದರೆ ನಡೆಯುತ್ತೆ, ಎಷ್ಟು ಕ್ವಾಂಟಿಟಿ ಬೇಕಾದರೂ ಮಾಡಬಹುದು. ನೋಡಿದ್ರಲ್ಲ, ಇದನ್ನು ಇವಾಗ ಪ್ಲೇಟ್ ಮುಚ್ಚಿ ಹುರಿನ ಲೋ ಫ್ಲೇಮ್ ಇಟ್ಟರೆ 1/4 ಗಂಟೆ ಅಷ್ಟರಲ್ಲಿ ಚೆನ್ನಾಗಾಗುತ್ತೆ. ತಳ ಹಿಡಿಯುತ್ತೆ ಅನ್ನ. ಏನು ಮಾಡಬೇಕು, 2-3 ನಿಮಿಷಕ್ಕೆ ಒಂದೊಂದು ಸಲ ಇದನ್ನು ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಬೇಕು. ಸೊ ಲಾಸ್ಟಿಗೆ ಎಲ್ಲ ರೈಸ್ ಎಲ್ಲ ನೀಟ್ ಮಾಡಿ ಅದ್ರ ಮೇಲೆ ನಿಮಗೆ ಎಷ್ಟು ತುಪ್ಪ ಬೇಕಂದರೆ ತುಪ್ಪ ಹಾಕ್ಕೊಂಡು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಅರ್ಧ kg ತೂಗುವಂಥ ಯಾವುದಾದ್ರೂ ಒಂದು ವಸ್ತುನ ಇಟ್ಟರೆ ರೈಸ್ ಚೆನ್ನಾಗಿ ಅಳ್ಕೊಳ್ಳುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಪಲಾವ್ ಮಾಡೋದು ಎಷ್ಟು ಈಸಿ ಅಂತ 2 kgದು. ಸೊ ಇದೇ ಥರ ನೀವು ಟ್ರೈ ಮಾಡಿ, ಹೆಂಗಿತ್ತು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಗೊಂದು ಲೈಕ್ ಮಾಡಿ. ಸೊ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.